ಅಂಕೋಲ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಗುಡ್ಡ ಕುಸಿತವಾಗಿ ಏನು ಇವಾಗಲೇ 7 ಈಗ ಮೃತದೇಹಗಳನ್ನು ಪತ್ತೆಯಾಗಿದೆ. ಅದು ಒಂದು ಕಡೆ ಆಗಿದ್ದರೆ ಅದರ ಪಕ್ಕದಲ್ಲಿರುವಂತಹ ಊಳುವರೆ ಗ್ರಾಮದಲ್ಲಿರುವಂತಹ ಜನರ ಪರಿಸ್ಥಿತಿಯು ಕೂಡ ಬಹಳಷ್ಟು ಚಿಂತಾಜನಕವಾಗಿದೆ. ಅವರೆಲ್ಲರೂ ಸಹಿತ ಇವತ್ತು ಕಾಳಜಿ ಕೇಂದ್ರಕ್ಕೆ ಬಂದು ನಿಲ್ಲಿಸಿದ್ದಾರೆ. ಇವತ್ತು ನೀವು ದೃಶ್ಯದಲ್ಲಿ ನೋಡಬಹುದು, ಅವರೆಲ್ಲರೂ ಸಹಿತ ಕಾಳಜಿ ಕೇಂದ್ರ ಊಳುವರೆ ಗ್ರಾಮದಲ್ಲಿರುವಂಥ ಸರ್ಕಾರಿ ಪ್ರಾಥಮಿಕ ಶಾಲೆ ಒಂದು ಸ್ವಲ್ಪ ಎತ್ತರ ಪ್ರದೇಶದಲ್ಲಿದೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಸಹಿತ ಇಲ್ಲಿ ಬಂದಿದ್ದಾರೆ. ಸುಮಾರು ಒಂದು 40 ಕುಟುಂಬಗಳು ಅಂತ ಹೇಳಬಹುದು. ಬೇರೆಯವರು ಕೆಲವು ಬೇರೆ ಕೋಣೆಯಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳನ್ನು ತಗೊಂಡ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅಂದರೆ ಶಿರೂರು ಗುಡ್ಡ ಕುಸಿತದಿಂದ ಅಲ್ಲಿ ಮೃತಪಟ್ಟವರು ಒಂದು ಕಡೆ ಆದರೆ ಅದರಿಂದ ಎಫೆಕ್ಟ್ ಆದವರು ಸಹಿತ ಬಹಳಷ್ಟು ಜನ ಇದ್ದಾರೆ. ಯಾಕಂದರೆ ಶಿರೂರದಲ್ಲಿ ಗುಡ್ಡ ಕುಸಿತ ಆದರೂ ಸಹಿತ ಉಳುವರೆ ಗ್ರಾಮದ ಜನರಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಏನಂದರೆ 2 ರಿಂದ 3 ಮನೆಗಳು ಪೂರ್ತಿಯಾಗಿ ಕೊಚ್ಚಿ ಹೋಗಿದೆ. ಮತ್ತು ಇವ್ರ ಮನೆಗಳೇನಿದೆ, ಇವರೇನಿದ್ದಾರೆ ಇಲ್ಲಿದ್ದಾರೆ, ಅವ್ರ ಮನೆಗಳು ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ. ಒಳಗಡೆ ಹೋಗುವಂಥ ಪರಿಸ್ಥಿತಿ ಇಲ್ಲ. ಅವರೆಲ್ಲರೂ ಸಹಿತ ಆತಂಕದಲ್ಲಿ ಇಲ್ಲಿ ಬಂದು ನೆಲೆಸಿದ್ದಾರೆ. ಯಾಕಂದರೆ ಅಲ್ಲಿ ನಾಳೆ ಏನಾಗ್ಬೋದು ಎಂಬ ಆತಂಕ. ಯಾಕಂದರೆ ಮನೆಗಳ ಗೋಡೆಗಳೇನಿದ್ದಾವೆ ಪೂರ್ತಿಯಾಗಿ ಶೀತಲಾವಸ್ಥೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಯಾವಾಗ ಕುಸಿದು ಬಿಡುತ್ತೆ ಅಂತ ಗೊತ್ತಿಲ್ಲ. ಅದರ ಜೊತೆಗೆ ಇವರೆಲ್ಲರೂ ಸಹಿತ ಅಂಬಿಗರು. ಆ ಹಿನ್ನೆಲೆಯಲ್ಲಿ ಅವರು ನದಿಯಲ್ಲೆಲ್ಲ ಮೀನುಗಾರಿಕೆ ಮಾಡ್ತಾಯಿದ್ರು. ಮೀನುಗಾರಿಕೆಯನ್ನು ಸಹಿತ ಮಾಡ್ತಾಯಿದ್ರು. ಅವರ ಬಲೆಗಳು, ಅವರ ಬೋಟ್ಗಳು ಎಲ್ಲವೂ ಸಹಿತ ಕೊಚ್ಚಿ ಹೋಗಿದೆ. ಅಷ್ಟೇ ಅಲ್ಲದೆ ಕೆಲವರದ್ದು ಮನೆಗಳಲ್ಲಿ ಪೂರ್ತಿ ಸಾಮಾನು ಸಹಿತ ಕೊಚ್ಚಿ ಹೋಗಿದೆ. ಕೆಲವರು ಸ್ವಲ್ಪ ಉಳಿದಂಥ ಸಾಮಾನುಗಳನ್ನು ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಅವ್ರನ್ನೇ ಮಾತಾಡಿಸೋಣ. ಇಲ್ಲಿ ಗ್ರಾಮಸ್ಥರಿಗೆ ಏನು ಸಮಸ್ಯೆ ಆಯಿತು, ಅವತ್ತು ಏನಾಯಿತು ಅಂತಲೂ ಸಹಿತ ಮಾತಾಡ್ಸೋಣ. ಅವತ್ತೇನು ಗುಡ್ಡ ಕುಸಿತ ಆಯ್ತಲ್ಲ, ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ನಿಮ್ಮ ಗ್ರಾಮಕ್ಕೆ ಯಾವ ರೀತಿ ಎಫೆಕ್ಟ್ ಆಯಿತು, ಏನಾಯಿತು ಅವತ್ತು? ಎಫೆಕ್ಟ್ ಅಂತ ಹೇಳಿದ್ರೆ ನೀರಿನ ರಭಸ ಆಯ್ತಲ್ಲ, ಒಂಥರ ಭಾಳಷ್ಟು ಹೈಟಾಗಿ ಬಂದಿದ್ದು ನೀರಿನ ಭಾಳ ಫೋರ್ಸಾಗಿ ಬಂತು ನೀರು. ಆ ಒಂದು ಜನ ಒಂದು ಜೀವ ತಪ್ಪಿಸ್ಕೊಂಡು ಬಂದರೆ ಸಾಕಿತ್ತು. ಹುಟ್ಟು ಬಟ್ಟೆಯಲ್ಲಿ ಯಾಗೋ ಜೀವ ತಪ್ಪಿಸ್ಕೊಂಡು ಈ ಒಂದು ಕಾಳಜಿ ಕೇಂದ್ರಕ್ಕೆ ಬಂದು ಸೇರಿದ್ದೇವೆ. ನಾವು ಬರುವಾಗ ಏನೂ ತರಲಿಲ್ಲ. ಏನು ಬಟ್ಟೆ ಹಾಕೊಂಡಿದ್ರೆ ಮನೆಯಿಂದ ಬರುವಾಗ ಅದೇ ಬಟ್ಟೆಯಿಂದ ಬಂದು ಈಗ ಇಲ್ಲಿ ಬಂದಂಥ ಕೆಲವರಿಂದ ದಾನಿಗಳು, ಸಚಿವರು ಏನೋ ಒಂದು ಸಣ್ಣ ಪುಟ್ಟ ಕೈಲ ಸಹಾಯ ಮಾಡಿ ಅಕ್ಕಿನ ಬೇಳೆನೋ ಕೊಟ್ಟು ನಮಗೆ ಗಂಜಿ ಕಾಳಜಿ ಕೇಂದ್ರದಲ್ಲಿ ಏನೋ ಒಂದು ದೇವ್ರ ಅನುಗ್ರಹದಿಂದ ಏನೋ ತೊಂದರೆ ಆಗದಿರ್ತಿ ಎಲ್ಲ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸರ್. ಓಕೆ, ಅಂದರೆ ನಿಮ್ಮ ಮನೆ ಎಲ್ಲವೂ ಕೊಚ್ಚಿ ಹೋಗಿದೆ ಅಂತ. ಮನೆಯಲ್ಲಿರೋ ಸಾಮಾನುಗಳೆಲ್ಲ ಹಾಳಾಗಿದೆ. ಮನೆ ಸಾಮಾನು ತೊಗೊಂಡು ಬರೋಕೆ ಆಗ್ತಾ ಇಲ್ಲ. ಮನೆ ಸಾಮಾನು ಅಂದರೆ ನಮ್ಮ ಒಂದು ಅಂಬಿಗರ ಒಂದು ಇದರಲ್ಲಿ ಯಾವ ಥರ ಅದಾಗಲಿಲ್ಲ. ಆದರೆ ನಾವು ಉದ್ಯೋಗ ಮಾಡುವಂಥ ದೋಣಿ ಬಲೆ ಪೂರ್ತಿ ಡ್ಯಾಮೇಜ್ ಆಗಿದೆ. ಮುಂದೆ ನಾವು ಒಂದು ಜೀವನಕ್ಕಾಗಿ ಮತ್ತು ಮಾಡಬೇಕಂತ ಹೇಳಿದ್ರು ಅದನ್ನು ದೋಣಿ ಇದ್ದರೆ ಮಾತ್ರ ನಮ್ಮ ಜೀವನ ಆಗ್ತಾಯಿದೆ ಈ ನದಿಯಲ್ಲಿ. ಅದು ಯಾವುದೂ ಥರ ನಮಗೆ ಯಾವ ವ್ಯವಸ್ಥೆ ಇಲ್ಲ ಈಗ. ಅದ್ರ ಬಗ್ಗೆ ಆಗಲಿ ನಮ್ಮ ಮೀನುಗಾರಿಕೆ ಇಲಾಖೆಗೆಲ್ಲ ಅಪ್ಲಿಕೇಶನ್ ಕೊಟ್ಟಾಗಿದೆ. ಅದ್ರ ಬಗ್ಗೆ ಏನು ಪರಿಹಾರ ಕೊಡ್ತೇವೆ ಅಂತಲೂ ಸಹ ಹೇಳಿದ್ದಾರೆ ಅವರು. ಮುಂದೆ ನೋಡ್ಬೇಕು ಅದ್ರ ಬಗ್ಗೆ ಏನು ಆಗ್ತಾಯಿದೆ ಅಂತ ಹೇಳ್ಕೊಂಡು. ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡ್ತಾರೆ. ನಿಮಗೇನು ಸಮಸ್ಯೆ ಆಯಿತು? ನಿಮ್ಮ ಮನೇದು ಏನು ಸಮಸ್ಯೆ? ಮನೆ ಇಲ್ಲ ಸರ್, ಮನೆ ಬಿದ್ದೋಗಿದ್ದು. ಮತ್ತು ನಮಗಿಲ್ಲ ಈ ತಳ ಬೇಡ, ನಮಗೆಲ್ಲರ ಮೇಲೆ ಜಾಗದಲ್ಲಿ ಕಟ್ಕೊಟ್ರೆ ಸಾಕು ದಣ್ಣ ಅಂತದ್ದು. ಪ್ರತಿ ವರ್ಷ ಅಲ್ಲಿ ಸಮಸ್ಯೆ ಆಗುತ್ತೆ ಅಂತ ಪ್ರತಿ ವರ್ಷನೂ ಸಮಸ್ಯೆ ಆಗ್ತದೆ. ಹಿಂಗೆ ಮ್ಯಾನ್ ಬರೋದೇ ಸರ್, ಉಳುವಂಥ ಪರಿಸ್ಥಿತಿ ಇಲ್ಲ ನಾವು. ಅಂದರೆ ಫ್ಲಡ್ ಒಂದು ಕಡೆ ಅದನ್ನು ಗುಡ್ಡ ಕುಸಿತದಿಂದ ನಿಮ್ಮ ಮನೆ ಪೂರ್ತಿಯಾಗಿ ಕೊಚ್ಚಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಗುಡ್ಡೆ ಕುಸಿದಿಂದ ಮತ್ತು ನೆರಹಾಳ ಬಂದರೂ ಹಂಗೆ ಆಗ್ತಿದೆ ಸರ್. ವರ್ಷಕ್ಕೂ ನಮಗಿಲ್ಲ ಬೇಡ, ಬೇರೆ ಕಡೆಗೆಲ್ಲ ಜಾಗ ಕೊಟ್ಟು ಸಣ್ಣ ಅಂಥದ್ದು ಇದು ಕೊಟ್ಕೊಟ್ರೆ ಸಾಕು, ಬೇಡ. ನಿಮ್ದೇನು ಸಮಸ್ಯೆ ಆಗಿದೆ? ನಮ್ಮದು ಬಲಿ ದೋಣಿ ಎಲ್ಲ ಹೋಗ್ತು, ಎಂಥದಿಲ್ಲ. ಮನೆ ಒಳಗೆಲ್ಲ ನೀರು ಹೋಗಿ ಗಾಡಿ ಎಲ್ಲ ಒಂಥರ ಇದ್ದಾದಂಗೆ ಇದು. ಮತ್ತು ಹಿಂಗೆ ಬಾತ್ರೂಮು ಟಾಯ್ಲೆಟ್ ರೂಮು ಎಲ್ಲ ಹೋಗಿದ್ದು. ಅಂದರೆ ಮನೆಯಲ್ಲಿ ಸಾಮಾನುಗಳು ಏನಾದರೂ ಇದಾವ ಅಥವಾ ಎಲ್ಲ ಹೋಗಿದ್ದು? ಎಂಥದ್ದು ಸಾಮಾನಿಲ್ಲ. ಹೌದಾ? ಸಾಮಾನೆಲ್ಲ ಘಟನೆ ಅಂದರೆ ಅಲ್ಲಿ ಹೊಳೆ ಬದಿಗಿದ್ದಾರೆ ಗೌಜಿ ಹಾಕಿದ್ರು. ಗೌಜಿ ಹಾಕೋದು ನೋಡ್ಕೊಂಡು ನಾವು ಮುಂದೆ ಹೋದ್ರು. ನೋಡಿದ್ರೆ ಕಡ್ಲು ಬಂದು ನೋಡ್ಕೊಂಡು ಅಷ್ಟು ಜನ ಮಕ್ಕಳು ಮರಿ ಕಟ್ಕೊಂಡು ಓಡಿ ಬಂದ್ರು ಅಷ್ಟು. ಜೀವನ ತೋರಿಸ್ಕೊಂಡು ಓಡಿ ಬಂದ್ರು. ಹುಟ್ಟು ಬಟ್ಟೆ ಮೇಲೆ ಓಡಿ ಬಂದ್ರು. ಚಾ ಕುಡಿತಿದ್ರು, ಬಿಟ್ಟೆ ಓಡಿ ಬಂದ್ರು. ಅಜ್ಜಿ, ನಿಮ್ಮದೇನು ಸಮಸ್ಯೆ ಆಯಿತು? ಏನಾಯಿತು ಅವತ್ತು? ಏನಾಯಿತು? ನಮ್ಮದು ನಮ್ಮ ಕೆರೆ ಪುರವ ಎಲ್ಲ ನೀರು ತುಂಬಿ 14 ಮನೆ ಅಟ್ಟೂನಿ ಮನೆಗೂ ನೀರು ತುಂಬಿದ್ದು. ಮತ್ತು ಅದರಂತೆ ಮಕ್ಕಳಿಗೆ ದೊಡ್ಡವ್ರಿಗೆ 14-15 ಜನಿಗೆ ಪೆಟ್ಟಾಗಿದ್ದು. ಪೆಟ್ಟಾಗಿ ದವಾಖಾನದಲ್ಲಿ ಇವರು ಅವರಿಗೆ ಅಲ್ಲಿ ಅವರು ವ್ಯವಸ್ಥೆ ಮಾಡ್ತಿವ್ರು. ನಮ್ಮ ಮನೆಯಲ್ಲಿ ನಮ್ಮ ಬದುಕು ಒಟ್ಟು ನೆಲ ಹಾಳಾಗೋಗಿದ್ದು. ನೆಟ್ಟಿ ಮಾಡೋದಟ್ಟು ಮುಚ್ಚೋಗಿದ್ದು. ಹೌದು. ಮತ್ತು 3-4 ಮನೆ ನೆಲ ಹಚ್ಚಾಗಿದ್ದು. ಬಾಕಿ ಮನೆಯಲ್ಲವ ಈತು. ನಮಗೆ ಮನೆಯಲ್ಲಿ ಉಳ್ಬೇಕು ಧೈರ್ಯ ಇಲ್ಲ. ಒಟ್ಟಾಗಿದ್ದು ಕಸ, ಮಣ್ಣು, ಕಲ್ಲು, ಆ ಫಿಶಿಂಗಿನ ಕಲ್ಲುವರೆಗೆ ಬಂದು ನಮ್ಮ ಮನೆಗೆ ಬಂದು ಹಾಯಿಸಿದ್ರು. ಮನೇಲಿ ಉಳ್ಬೇಕು ಆಗೋದಿಲ್ಲ. ಅದು ಜಾಗು ಲೆಕ್ಕನಿಲ್ಲ. ನಮ್ಮ ಕೂಡ ಜಾಗು ಕಾದಲ್ಲ. ನಿಮ್ಮ ಆಳು ಕಳಿಸ್ತೀರಾ ಏನು ಮಾಡ್ತೀರಾ ನೋಡಿ, ನಿಮಗೆ ಬಿಟ್ಟದ್ದು. ನಮ್ಮ ಕೂಡ ಕಾದಲ್ಲ. ಹಾಂ,
ಪರಿಹಾರ ಏನಾದ್ರು ಕೊಟ್ರ ಗೌರ್ಮೆಂಟಿಂದ ಪರಿಹಾರ ಏನಾದ್ರು ಕೊಟ್ರ ಮನೆ ಕಳ್ಕೊಂಡವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಅಂತ ಕೊಡ್ತಾ ಇದ್ದಾರೆ ಅದ್ರ ಕೊಡ್ತಾ ಇವರು ಅದೇ ಇಕ್ಕಣಕ್ಕೂ ಜಾಗ ಇಲ್ಲ ಇಟ್ಟಿಟ್ಟು ನೀರು ಅರ್ಲು ಒಳಗೆ ಕುಳ್ಳೋಕ್ಕೂ ಜಾಗ ಇಲ್ಲ ನಾ ಇಕ್ಕಕ್ಕೂ ಜಾಗ ಇಲ್ಲ ನಿನ್ನಾಗ ಒಂದು ತೋಡೆ ನಮ್ಮದು ಬೆಳೆ ಒಳಗೆ ನಕ್ಕಿದ್ದ ಮತ್ತು ನೀರು ಬಂತು ಆ ನೀರು ಬರೋ ಸಲುವಾಗಿ ಮತ್ತು ಬೆಗಲ್ ಗುಡ್ಡ ಮೇಲೆ ಮನೆ ಇದ್ದವ್ರ ಮನೆಯಲ್ಲಿ ಹಾಕಿಟ್ಟಾಗಿದ್ದು ನಮ್ಮ ಮನೇಲಿ ಏನು ಇಕ್ಕಣು ವ್ಯವಸ್ಥೆ ಇಲ್ಲ. ಶಿರೂರು ಗುಡ್ಡ ಕುಸಿತ ಪ್ರಕರಣದಿಂದ ಒಂದಲ್ಲ 2 ಕುಟುಂಬಗಳು ಸಾವಾಗಿದೆ ಅಂತ ಕೆಲವು ಕಡೆ ಶಂಕೆ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲದೆ ಅನೇಕ ಕುಟುಂಬಗಳು ಬೀದಿ ಪಾಲಾಗಿರುವುದು ಸಹಿತ ಇಲ್ಲಿಂದ ಗೊತ್ತಾಗ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.